ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಕೂಡ ಆರಾಮದೀವಿ ನೋಡ್ರಿ. ಇವತ್ತು ಸೋಮವಾರ ಮತ್ತು ಉತ್ಸವ ಸ್ಕೂಲ್ ಸ್ಟಾರ್ಟ್ ಆಯ್ತು. ಈಗ ಮಳೆ ಸಲುವಾಗಿ 4 ದಿನ ಸುಟ್ಟಿನ ಆಯ್ತು. ಸಂಡೇ ಸೇರಿ 5 ದಿನ ಸುಟ್ಟಿ ಆಯ್ತು ರೀ ಒಂದು ಸ್ಕೂಲ್. ಅದಕ್ಕೆ ಈಗ ಮತ್ತು ಸ್ಕೂಲ್ ಒಂದು ಸ್ಟಾರ್ಟ್ ಆಯ್ತು. ಮತ್ತು ಬೆಳಗಿನ ರೂಟೀನ್ಸ್ ಚಾಲೂ ಆಯ್ತು ನೋಡ್ರಿ ನಮ್ದು. ಇವತ್ತೇನು 6:30 ಎದ್ದು ರೆಡಿ ಮಾಡಿಲ್ರಿ, ಯಾಕಂದ್ರೆ ನಾವು ಒಂದು ಸ್ವಲ್ಪ ಒಂದು ಸ್ಕೂಲ್ ಕಡೆ ಹೋಗ್ಬೇಕಿತ್ತು. ಹಿಂಗಾಗಿ ಅವನು ಒಂದು ಸ್ವಲ್ಪ ಲೇಟಾಗಿ ಅಬ್ಷರ್ ಆಯ್ತು ಅಂಥೇಳಿ ನಾವು 7 ಗಂಟೆಗೆ ಎದ್ದು ಈಗೆಲ್ಲ ಸ್ಟಾರ್ಟ್ ಮಾಡೇನಿ ನೋಡ್ರಿ ರೂಟೀನ್. ಒಂದು ಲಂಚ್ ಬ್ಯಾಗ್ ರೆಡಿ ಮಾಡಬೇಕಲ್ಲ, ಅದಕ್ಕೆ ಅಡುಗೆಗೆ ಈಗ ಪ್ರಿಪ್ರೇಷನ್ ಮಾಡ್ಕೊಂಡೇನಿ. ಆ ಸೈಡ್ ಫಸ್ಟ್ ಒಲೆ ಮೇಲೆ ಅನ್ನ ಇಟ್ಟಿದ್ದೇನೆ ನೋಡ್ರಿ. ಈ ಕಡೆ ಚಹಾ ಇಟ್ಕೊಂಡೇನೆ. ಮತ್ತು ಅವಂಗೆ ಸಾಲಿಗೆ ಇದು ಬಿಸಿನೀರು ಬೇಕಲ್ಲ, ಅದಕ್ಕೆ ಬಿಸಿನೀರು ಇಟ್ಟೇನೆ ಕಾಸಕ್ಕೆ. ಕುಡಿಯಾಕ ಅವ್ಗೆ ಬಿಸಿನೀರ ಕೊಟ್ಟು ಕಳಿಸ್ತೈತಲ್ರಿ, ಅದಕ್ಕೆ. ಮತ್ತು ಇಲ್ಲೇ ಹಾಲು ಇಟ್ಟೇನೆ ನೋಡ್ರಿ ಕಾಯಕ್ಕೆ. ಇನ್ನು ಚಪಾತಿ ಹಿಟ್ಟು ನಾದ್ಕೋಬೇಕು ಮತ್ತು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕು ನೋಡ್ರಿ. ಅದ ರೀ, ನಾವು ಒಂದು ಸ್ಕೂಲ್ ಕಡೆ ಹೋಗ್ಬೇಕಿತ್ತು. ಒಂದು ಯೂನಿಫಾರ್ಮ್ ಅಂತದ್ದು ಸ್ವಲ್ಪ ಫೀಸ್ ತುಂಬೋದಿತ್ತು. ಹೋದ ವರ್ಷ ಬೇರೆ ಇದ್ದು ಯೂನಿಫಾರ್ಮ, ಮತ್ತು ಈ ವರ್ಷನೂ ಚೇಂಜ್ ಮಾಡ್ತಾರಂತ. ಅದ್ರ ಸಲುವಾಗಿ ಅವ್ನ ಫೀಸ್ ಅದು ತುಂಬಬೇಕಿತ್ತಲ್ಲ, ಹೀಗಾಗಿ ಅವ್ನ ಸ್ಕೂಲ್ ಕಡೆ ನಾವು ಹೋಗ್ಬೇಕಿತ್ತು. ನಮ್ಮ ಜೋಡಿನ ಕರ್ಕೊಂಡು ಹೋದ್ರಾತಂತೇಳಿ ನಾವು ವ್ಯಾನ್ನಾಗ ಕಳ್ಸತ್ತಿಲ್ಲ ರೀ ಇವತ್ತು. ನಮ್ಮ ಜೋಡಿನ ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ಸ್ವಲ್ಪ ಲೇಟಾಗಿ ಅಂದರೆ 8:30ಗೆ ಹೋಗ್ತಿದ್ದಲ್ಲ. ಈಗ ನಾವು 10, 9:30, 10 ಗಂಟೆ ಮಟ್ಟ ಹೋದ್ರೆ ನಡೀತಿತ್ತಲ್ರಿ, ಅದಕ್ಕೆ ಲೇಟಾಗಿ ಸ್ಟಾರ್ಟ್ ಮಾಡ್ಕೊಂಡೆ ನಾ ಇವತ್ತು. ಮತ್ತಿನ್ನು ಚಪಾತಿ ಹಿಟ್ಟು ನಾದ್ಕೊಂಡ್ಕರ್ ಪಲ್ಯಕ್ಕೆಲ್ಲ ನಾ ಇದಕ್ಕೆ ರೆಡಿ ಮಾಡ್ಕೊಂಡ್ಕರ್ ಆಮ್ಯಾಗ ಮತ್ತೆ ಸಿಗ್ತೇನೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮುಂಜಾನೆ ಅಷ್ಟ ನೋಡ್ರಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಮುಂಜಾನೆ ಹೇಳಿದ್ನಿ ನಾನು ಉತ್ಸವ ಸ್ಕೂಲ್ಗೆ ಹೋಗ್ಬೇಕಂತ ಹೇಳ್ಕ್ಯಾರ. ಮತ್ತು ನಾವು ರೆಡಿ ಆಗಿದ್ವಿ ಹೋಗ್ಬೇಕಂತ ಹೇಳ್ಕ್ಯಾರ. ಆದ್ರೆ ನಮ್ಮ ತಮ್ಮದು ಅವ್ರೇನೋ ಮತ್ತು ಅವ್ರದ್ದು ಬೇರೆ ಕೆಲಸ ಇತ್ತಂತ, ಅದಕ್ಕೆ ನಮ್ಮ ತಮ್ಮಗಳಿಬ್ರು ಹೋದ್ರೆ ನೋಡ್ರಿ. ಅವರ ಕರ್ಕೊಂಡು ಹೋಗಿ ಉತ್ಸವ ಸ್ಕೂಲಿಗೆ ಬಿಟ್ಟು ಅವ್ನು ಫೀಸ್ ಅದ್ದದು ಎಲ್ಲ ಒಂದು ಸ್ವಲ್ಪ ಇದು ಮಾಡೋದಿತ್ತು, ಬೇರೆ ಡ್ರೆಸ್ಸಿನ ಯೂನಿಫಾರ್ಮದು ಎಲ್ಲ ಮತ್ತು ಇದನ್ನು ಮಾಡೋದಿತ್ತು, ಒಂದು ಅಮೌಂಟ್ ಒಂದು ಸ್ವಲ್ಪ ಪೇ ಮಾಡೋದಿತ್ತು. ಅದ್ರ ಸಂಬಂಧ ನಾವು ಹೋಗ್ಬೇಕಂತ ಅನ್ನಕತ್ತಿದ್ದು. ಮತ್ತು ನಮಗೆ ಬ್ಯಾಡ ಅಂತಂದ್ರೆ ಅವರು ಕೆಲಸ ಮತ್ತು ಬೇರೆ ಅದಾವಂತನಂತಲೇ ನಾವು ಹಂಗಾರ ಅವ್ರ ಜೋಡಿನ ಕಳಿಸ್ಬಿಟ್ಟು ಅವನ್ನ ಹೋದವ. ಅವಾಗಂತಲೇ ಮತ್ತು ಮುಂಜಾನೆದ್ದು ಕೆಲಸಗಳು ನಾವು ಎಲ್ಲ ಹಂಗೆ ಸ್ಟಾಪ್ ಇಟ್ಟಿದ್ದವ್ರೆ. ಹೋಗಿ ಸ್ಕೂಲ್ಗೆ ಹೋಗಿ ಅಂದ್ರೆ ಒಗ್ಯಾನ ಬಾಂಡೆ ಹಂಗೆ ಬಿಟ್ಟು ಹೋಗಿದ್ದು ಅಲ್ರಿ, ಅದನ್ನ ಸ್ಕೂಲ್ ಹೋಗಲಿಲ್ಲ ಅನ್ನಂತಲೇ ಅವನ್ನ ಬಾಂಡೆ ಒಗ್ಯಾನ ಕೆಲಸಗಳೆಲ್ಲ ಮುಗಿಸ್ಕೊಂಡು ರೀ ನಾವು ಮುಗಿಸ್ಕೊಂಡ್ಕಾರ. ಆಮ್ಯಾಗ ಅಡುಗೆ ಅಂತ ಆಗ ಮುಗಿದಿತ್ತು. ಮತ್ತು ಹಂಗೆ ಅದು ಇದು ಒಂದು ಸ್ವಲ್ಪ ಮಳೆಗೆ ಕುಂಡ್ರೋದು ಮಾಡೋದು ಹಿಂಗೆ ಮಾಡ್ಕೊತ ನಡಕ್ಕೇನೋ ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಳಕ್ಕಾಗಲಿಲ್ಲ. ಮತ್ತು ಈಗ ವಾಪಸ್ ಊಟನೂ ಆಯ್ತು. ಊಟ ಆಗಿನ ಡೈರೆಕ್ಟ್ ಸಿಗತ್ತೆ ನೋಡ್ರಿ ನಿಮ್ಗೆ ನಡಕ್ಕೆ. ಮತ್ತು ಏನೋ ಒಂದು ಆರ್ಡ್ರ್ ಮಾಡಿದ್ದೆ ನಾನು. ಆರ್ಡ್ರು ನಂಗೆ ಇವತ್ತು ಇದಾತ್ರದ. ಅದೇನಂತಂದ್ರೆ ಇದು ನೋಡ್ರಿ, ಯೂಟ್ಯೂಬಿಗೆ ಸಂಬಂಧಪಟ್ಟದ್ದನ್ನು ಇದು ಸೆಲ್ಫಿ ಸ್ಟಿಕ್ ನೋಡ್ರಿ. ಸೆಲ್ಫಿ ಸ್ಟಿಕ್ ತರಿಸಿದ್ದೀನಿ. ಮತ್ತು ಇನ್ನೊಂದು ಟ್ರೈಪಾಡನ್ನು ಆರ್ಡ್ರ್ ಮಾಡಿದ್ನಿ. ಅದು ಆ್ಯಕ್ಚುಲಿ ಆರ್ಡ್ರ್ ಕ್ಯಾನ್ಸಲ್ ಆಗೈತ್ರದ. ಅದ್ರ ಸಂಬಂಧ ಮತ್ತು ರಿಪೀಟ್ ಆರ್ಡ್ರ್ ಹಾಕಿದ್ದೇನೆ ಅದನ್ನ. ಅದೇ ಆ್ಯಕ್ಚುಲಿ ಒಂದೇ ದಿನ ಸಿಗ್ತಿದ್ದು ಅದು ಇದು, ಬಟ್ ಅದೇನೋ ಯಾವ ರೀಸನ್ ಆಗ್ಯಾನೋ ಆರ್ಡ್ರ್ ಕ್ಯಾನ್ಸಲ್ ಆಗೈತದ. ಈ ಥರ ಆಯ್ತು ನೋಡ್ರಿ ಸೆಲ್ಫಿ ಸ್ಟಿಕ್. ಹಿಂಗೆ ಬರ್ದೈತೆ ನೋಡ್ರಿ ಸೆಲ್ಫಿ ಸ್ಟಿಕ್ಲೇ ವಿಡಿಯೋ ಮಾಡಕತ್ತೇನೆ ಈಗ. ಆಗಲೇ ಕೈಲೇಗ ಹಿಡಿದು ಮಾಡಿದ್ನಲ್ಲ, ಮತ್ತು ಈಗ ಸೆಲ್ಫಿ ಸ್ಟಿಕ್ಲೇ ವಿಡಿಯೋ ಮಾಡತ್ತೇನೆ ನೋಡ್ರಿ. ಅದಕ್ಕೂ ಇದಕ್ಕೂ ಯಾವುದು ಬೆಟರ್ ಅಂತ ಹೇಳ್ರಿ, ಯಾವ್ದು ಚೆನ್ನಾಗಿ ಬರ್ತೈತೆ ನೋಡ್ರಿ. ಬಟ್ ಓಕೆ ಐತಿ. ನನಗೂ ಅಷ್ಟು ಕ್ವಾಲಿಟಿ ಬಗ್ಗೆ, ಈ ಥರದ ಕ್ವಾಲಿಟಿ ಬಗ್ಗೆ ಗೊತ್ತಾಗುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲ ನಾ ಯೂಸ್ ಮಾಡ್ತಿರೋದು ಅಂಥೇಳಿ. ಒಟ್ಟು ಇದು ಅನಿಸ್ತಿದ್ರಿ ಮೊಬೈಲ್ ಕೈಯಾಗ ಹಿಡಿದು ಮಾಡೋದಕ್ಕೂ ಮತ್ತು ಈ ಥರ ನಾವು ಸೆಲ್ಫಿ ಸ್ಟಿಕ್ ಹಿಡಿದು ಮಾಡೋದಕ್ಕೂ ಒಂದು ಸ್ವಲ್ಪ ಕೈಗೆ ಅಷ್ಟು ಇದಾಗೋದಿಲ್ಲ ಅಂತ ಅನಿಸ್ತೈತಿ. ಮೊಬೈಲನ್ನು ಹಿಂಗೆ ಹಿಡಿದು ಮಾಡಬೇಕಾದ್ರೆ ಸ್ವಲ್ಪ ಕೈಗೆ ಇದು ಅನಿಸ್ತೈತಿ ರೀ, ಭಾರ ಅನಿಸ್ತೈತಿ. ಮತ್ತು ಹಿಂಗೆ ಹಿಡಿದು ಮಾಡ್ತೀವಲ್ಲ ಸೆಲ್ಫಿ ಸ್ಟಿಕ್ಲೇ ಬೆಟರ್ ಅನ್ಸೋದೈತೆ ಅದಕ್ಕಿಂತನೂ. ಬಟ್ ವಿಡಿಯೋದಾಗ ಅಷ್ಟೇನು ಇದು ಅನ್ಸೋಂಗಿಲ್ಲ. ಮತ್ತು ಇದಕ್ಕೆ ನಮ್ಮ ಕೈಯಾಗೆಲ್ಲ ನೋಡ್ರಿ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ ರೀ ಇದ್ರೊಳಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ಹೇಳ್ದಂಗೆ ನಿನ್ನೆ ಒಂಥರ ಮೊಬೈಲ್ ಪೌಚ್ ನೋಡಿದ್ದು, ಅದು ಸಿಂಗಲ್ ಕಲರ್ ಒಳಗಿತ್ತು. ಇವತ್ತು ಸ್ವಲ್ಪ ಕಲರ್ಫುಲ್ ಆಗಿರೋದು ನೋಡೋಣ್ರಿ. ಅಂತಂದ್ರೆ ಅದ ಬೇರೆ ಡಿಸೈನ್ ಬರ್ತೈತಿ, ಇದು ಸಿಂಪಲ್ ಅದಕ್ಕಿಂತ ಒಂದು ಸ್ವಲ್ಪ ಬೇರೆ ಬರ್ತೈತಿ. ಆದರೆ ಇದು ಕಲರ್ ಇರ್ತೈತಿ. ಯಾವ ಥರ ಅಂತೇಳಿ ನೋಡೋಣ ಬರ್ರಿ. ಇದಕ್ಕೆ ಯಾವುದಕ್ಕಾದ್ರೂ ಸ್ಟಾರ್ಟಿಂಗ್ ಚೈನೇ ಇರ್ತೈತಿ, ಮತ್ತು ಚೈನ್ ಹಾಕೋಬೇಕು ಸ್ಟಾರ್ಟಿಂಗ್. ಭಾಳ ಇಷ್ಟ ಆಗೈತೆ ರೀ, ಎಲ್ಲರೂ ಇಷ್ಟಪಟ್ಟಾರ ಅದನ್ನು. ಎಲ್ಲರೂ ಅನ್ನಕತ್ತಾರ ಚಂದಾಗೈತಿ ಅಂತ ಹೇಳ್ಕ್ಯಾರ. ಇವು ಚೈನ್ ಎಷ್ಟು ಹಾಕ್ಕೋಬೇಕಂತಂದ್ರೆ, ನಮ್ಮ ಫೋನ್ ಇರ್ತೈತಲ್ಲ ಅದಕ್ಕೊಂದು ರೌಂಡ್ ಇದೆ, ಈಸಿಯಾಗಿ ಆಗ್ಬೇಕು ನೋಡ್ರಿ.
ಸ್ವಲ್ಪ ಎಕ್ಸ್ಟ್ರಾನೇ ಐತಿ. ಹಂಗೆ ಕರೆಕ್ಟ್ ಎಕ್ಸಾಕ್ಟ್ ಇದಕ್ಕೆ ಎಷ್ಟಾಗೋ ಅಷ್ಟು ಹಿಂಗಿರ್ಬೇಕು ನೋಡಿರಿ. ಇದು ಕರೆಕ್ಟ್ ಐತಿ ಇದು. ಇಲ್ಲಿ ನೋಡಿರಿ, ಇದು ಸ್ಟಾರ್ಟಿಂಗ್ ಚೈನ್ ಐತಿ. ಇದು ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಐತಲ್ಲ, ಇಷ್ಟ ನೋಡ್ಕೋಬೇಕು. ಇದನ್ನ ನೋಡ್ಕೊಂಡು ಏನು ಮಾಡಿರಿ, ಇದು ಚೈನ್ ಐತಲ್ಲ, ಇದನ್ನು ಸ್ಟ್ರೈಟ್ ತೊಗೋಬೇಕ್ರಿ. ಇದನ್ನ ಇಲ್ಲಿ ನೋಡಿರಿ, ಈ ಥರ ಹಿಂಗೆ ಹಿಡ್ಕೊಬೇಕಾ. ಇದೇನೈತಿ ಇದನ್ನ ಹಿಂಗೆ ಸ್ಟ್ರೈಟ್ ಹಿಡ್ಕೊಬೇಕಾ. ಹಿಡ್ಕೊಂಡು ಇಲ್ಲಿ ಹಿಂಗೆ ತೊಗೋಬೇಕು ನೋಡಿರಿ. ಅಂದರೆ ಇದು ಚೈನ್ ಐತಲ್ಲ ಸೀದಾ ಬರ್ತೈತಿ. ಇದನ್ನ ಇಲ್ಲೇ ದಾಟಿಸ್ಕೊಂಬಿಡ್ರಿ. ಇನ್ನೇನು ಮಾಡೋದು, ಮತ್ತು 3 ಚೈನ ತೊಗೋಬೇಕಲ್ಲ ನಾವು. ಸ್ಟಾರ್ಟಿಂಗ್ 3 ಚೈನ್ ಆಯ್ತು. ಅದರ ನೆಕ್ಸ್ಟ್ ಮನೆಗೆ ಒಂದು ಡಬಲ್ ಕ್ರೋಶೆ. ಇಲ್ಲಿ ಪ್ರತಿಯೊಂದು ಚೈನ್ ಏನು ಬಂದಾವಲ್ಲ, ಇಲ್ಲಿ ಡಬಲ್ ಕ್ರೋಶೆನೇ ಬರ್ತಾವೆ ನೋಡಿರಿ. ಇದು ನಿನ್ನಕ್ಕಿಂತನೂ ಈಸಿ ಐತ್ರಿ, ಮತ್ತು ನೋಡೋಕ್ಕೂ ಚಂದ ಆಕತಿ. ಪೂರ್ತಿ ನೋಡಿರಿ, ಇಲ್ಲಿ ಏನೇನು ಇವು ಸಿಂಗಲ್ ಏನು ಚೈನ್ ಕಾಣತ್ತಾವಲ್ಲ, ಇಲ್ಲೊಂದೊಂದೊಂದು ಡಬಲ್ ಕ್ರೋಶ ಬರ್ತಾವೆ. ಈ ಥರ ನೆಕ್ಸ್ಟ್ ಇದೇ ಮುಗ್ಸಕ್ಕೆ ಬಂದಿಂದ ಈ ರೌಂಡ್ ಮುಗಿದಿಂದ ಇದನ್ನ ಹಾಕ್ಕೊಳ್ಳುವಾಗ ಏನು ಮಾಡಿರಿ, ಈ ಚೈನ್ ಹಿಂಗೆ ಉಲ್ಟಾ ಪಲ್ಟಾ ಆಗ್ದಂಗೆ ನೋಡ್ಕೊರಿ. ಇದನ್ನು ಈ ಚೈನ್ ಗೊತ್ತಾಗ್ಬಿಡ್ತೈತಿ. ಇದು ಸೀದಾ ಬಂದಿದ್ದು ಇಲ್ಲೇನೆಲ್ಲ ಹಿಂಗೆ ಬಂದಿರ್ತೈತಿ, ಇದು ಗಂಟು ಗತಿ. ಇದು ಉಲ್ಟಾ ಬಂದಿದ್ದು ನೋಡಿರಿ. ಇದನ್ನು ಹಿಂಗೆ ಸೀದಾ ಇಟ್ಕೊಂಡೇ ಹಾಕೋರಿ. ಸುತ್ತಾಡ್ಸಕ್ಕೆ ಹೋಗ್ಬೇಡ್ರಿ. ಇದನ್ನ ಸುತ್ತಾಡ್ಸಿದ್ರೆ ಏನಾಕೈತಿ, ಇದು ಚಂದ ಬರೋಂಗಿಲ್ಲ. ಇದು ನೋಡಿರಿ, ಇಲ್ಲ ಐತಲ್ಲ ಇದು ಚೈನ್ ಹೆಳಲ್ಲಿ ಬಂದಿರ್ತೈತಲ್ಲ, ಆ ಥರ ಬಂದಿರ್ತೈತೆ ನೋಡಿರಿ. ಇದು ಅದ್ರ ಮ್ಯಾಗ ಗೊತ್ತಾಕತಿ ಉಲ್ಟಾ ಸೀದಾ ಹಿಂಗೆ ಹಾಕೋಬೇಕು ನೋಡ್ರಿ. ಒಟ್ಟು ಇದನ್ನು ಹಿಂಗೆ ಸುತ್ತಾಡಕ್ಕೆ ಬಿಡಬೇಡ್ರಿ. ಹಿಂಗೆ ಸುತ್ತಾಡಕ್ಕೆ ಮಾಡ್ರೆ ಆಮ್ಯಾಗ ಹೆಣದಿಂದ ಅಷ್ಟು ನೀಟ್ ಕಾಣಂಗಿಲ್ಲ ರೀ. ಇದು ಈ ರೌಂಡ್ ಮುಗಿಸಿ ಆಮೇಲೆ ಸಿಗ್ತಾನೆ ನೋಡಿರಿ. ಮುಗ್ಯಾಕೆ ಬಂದಿ, ಈ ರೌಂಡ್ ಮುಗ್ಯಾಕೆ ಬಂತು ನೋಡಿರಿ. ಇದು ಇಲ್ಲಿ ತನಕ ಮುಗೀತ ಲಾಸ್ಟ್. ಇಲ್ಲಿ ಸ್ಟಾರ್ಟಿಂಗ್ ಏನು 3 ಚೈನ್ ಹಾಕ್ಕೊಂಡಿರ್ತಾವಲ್ಲ, ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಇದನ್ನ 1 2 3 ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡು ಇದನ್ನ ಇಲ್ಲಿ ದಾಟಿಸ್ಕೊಂಡು ಇದನ್ನಿಷ್ಟು ಕಟ್ ಮಾಡ್ಕೊಂಡು ಇದನ್ನ ತೆಗೆದು ಬಿಡ್ಬೇಕ್ರಿ. ಇದನ್ನ ಇಲ್ಲೇ ಫಿನಿಶಿಂಗ್ ಮಾಡ್ಕೋಬೇಕು. ಇದನ್ನ ದಾರ ಹೊರಗೆ ಬರ್ದಂಗೆ ಹಿಂಗೆ ಉಳ್ದೈತೆ. ಒಳಗಿನ ಸೈಡ್ ತೊಗೊಂಬಿಟ್ರೆ ಅದನ್ನು ಒಳಗೆ ಹೋಗ್ತೈತಿ. ನೆಕ್ಸ್ಟ್ ಎಲ್ಲ ತೊಗೊಳ್ಳೋಣ. ಎಲ್ಲನೂ ಇಲ್ಲೇ ಚೈನ್ ಇದು ಮಾಡ್ಕೊಂಡನ ಇಲ್ಲೇ ಜಾಯಿನ್ ಮಾಡ್ಕೋಬೇಕು ನೋಡಿರಿ. ಇಲ್ಲದ ನೋಡಿರಿ 3 ಚೈನ್ ಬಂದದ್ದು ಗೊತ್ತಾಕತಿ. ಈ ಪ್ಲೇಸ್ ಒಳಗೆ ತೊಗೊಂಡು ಇಲ್ಲಿ ಈ ಪ್ಲೇಸ್ ಒಳಗೆ ತೊಗೊಂಡು ಜಾಯಿಂಟ್ ಮಾಡ್ಕೋಬೇಕು. ಇದನ್ನ ಒಂದು 2 3 ಇದ್ರಾಗನೂ ಏನಿಲ್ಲ, ಬರೀ ಇದನ್ನ ಇವು ಮ್ಯಾಲೆ ಬಂದಿರ್ತಾವಲ್ಲ, ಇಲ್ಲ ಸಿಂಗಲ್ ಚೈನನ್ನು ಇದು ಕಂಬನ ತೊಗೊಂಡು ಹೋಗೋದ್ರಿ. ಡಬಲ್ ಕ್ರೋಶನ ಇದನ್ನ ಏನು ಹೆಚ್ಚು ಮಾಡ್ಕೊಳ್ಳೋದಿಲ್ಲ, ಕಮ್ಮಿ ಮಾಡ್ಕೊಳ್ಳೋದಿಲ್ಲ ನೋಡಿರಿ. ಇಷ್ಟ ನೋಡ್ರಿ ಇದು. ಆದರೆ ಇನ್ನೊಂದು ಸತಿ ಇದನ್ನ ಪರ್ಫೆಕ್ಟ್ ಬಂದೈತಿಲ್ಲ ನೋಡ್ಕೊಂಬಿಡ್ರಿ. ಮತ್ತು ಈಗ ಹೆಚ್ಚು ಕಮ್ಮಿ ಮಾಡ್ಕೋದಿರ್ತೈತಿ. ಸ್ಟಾರ್ಟಿಂಗ್ ಏನೋ 1 ಬಿಟ್ಟು 2 ಸತಿ ಚೆಕ್ ಮಾಡ್ಕೊಂಡು ನೋಡ್ಕೊರಿ. ಇದು ಕರೆಕ್ಟ್ ಐತಿ. ಸೇಮ್ ಸಿಂಗಲ್ ಅನ್ನೋಗ ಡಬಲ್ ಕ್ರೋಶೆ ತೊಗೊಂತ ಬರೋದ್ರಿ. ಇಲ್ಲಿ ತನಕ ಬಂದ ಸಿಗ್ತಾನೆ ನೋಡಿರಿ. ಇದು ರೌಂಡ ಮುಗೀತು ನೋಡಿರಿ. ಇಲ್ಲಿ ಮುಗಿಯಾಕೆ ಬಂತ. ಮತ್ತು ಇಲ್ಲೇ 3ನೇ ಚೈನ್ ಇರ್ತೈತಲ್ಲ, ಇಲ್ಲೇ ಜಾಯಿಂಟ್ ಮಾಡ್ಕೊಳ್ಳೋದು. ಮಾಡಿ ಫಿನಿಶ್ ಈ ಥರ ಬಂತು ನೋಡಿರಿ. ಇದು ಸೆಕೆಂಡ್ ರೌಂಡನ್ನು ಮುಗೀತು. ಇಲ್ಲಿಗೆ ಇಲ್ಲೇ ಜಾಯಿನ್ ಮಾಡ್ಕೊಂಡು ಇದನ್ನು ಫಿಟ್ಟಾಗಿ ಜಕ್ಕೊಂಕಾರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ
ಇದನ್ನು ಮತ್ತೆ ಇಲ್ಲಿ ಫಿನಿಶಿಂಗ್ ಮಾಡ್ಕೋಬೇಕು. ಲೆಂತ್ ನಿಮ್ಮ ಫೋನ್ ಎಷ್ಟು ಇದೈತಲ್ಲ ಅದನ್ನು ನೋಡ್ಕ್ಯಾರ ಹಾಕ್ಯಾನ ನಿನ್ನೆ ತೋರಿಸಿದ್ನಲ್ಲ ರೀ, ಫೋನ್ ಹಾಕ್ಯಾನ ನೋಡ್ಕ್ಯಾರ ಹೆಣ್ಕೋಬೇಕು ಇದನ್ನ. ಆತ ಇದನ್ನು ಹಿಂಗೆ ಕಂಟಿನ್ಯೂ ಮಾಡೋದು. ನಾನು ನಿಮ್ಗೆ ಇದು ಪೂರ್ತಿ ಲೆಂತ್ ಎಷ್ಟು ಬೇಕಲ್ಲ ಅಷ್ಟು ಫೋನಿಗೆ ನೋಡ್ಕ್ಯಾರ ಹೆಣ್ಕೊಂಡನ ಸಿಗ್ತೇನೆ ರೀ. ಇನ್ನೇನು ಚೇಂಜ್ ಮಾಡ್ಕೊಳ್ಳೋದು ಇದ್ರೊಳಗೇನ. ಈಗ 3 ಸತಿ ಯಾವ ಥರ ಕಲರ್ ಚೇಂಜ್ ಮಾಡ್ಕೋಬೇಕಂತ ತೋರಿಸ್ತೀನಲ್ಲ, ಸೇಮ್ ಇದೇ ಥರ ರಿಪೀಟೆಡ್ ಬರ್ತಾವೆ. ನಿಮ್ಮ ಕಲರ್ ನೋಡಿ, ಬೇಕಾದ್ರೆ 2 ಕಲರ್ ಹೆಣ್ಕೊರಿ, ಬೇಕಾದ್ರೆ 3 ಕಲರ್ ಬೇಕಾದ್ರೆ 3 ಕಲರ್ ಹೆಣ್ಕೊರಿ. ಅದು ನಿಮ್ಮ ಇದ್ರ ಮ್ಯಾಗ ಇರ್ತೈತಿ, ಇಷ್ಟ ಆದ್ಮ್ಯಾಗ. ಮತ್ತು ಇನ್ನು ಇದು ಪೂರ್ತಿ ಮೊಬೈಲ್ಗೆ ಎಷ್ಟು ಬೇಕಲ್ಲ ಲೆಂತ್ ಅಷ್ಟು ಪೂರ್ತಿ ಮುಗಿಸ್ಕೊಂಡನ ಸಿಗ್ತೇನೆ ನೋಡ್ರಿ ನಾನು ನಿಮಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೋಡ್ರಿ ಇಷ್ಟು ಸೈಜ್ ಹೆಣ್ಕೊಂಡೇನಿ. ನಾ ಫೋನಿಗೆ ಯಾವ ಸೈಜ್ ಬೇಕಂತ ಹೇಳ್ಕ್ಯಾರೆ ಹೆಣ್ಕೊಂಡೇನಿ. ಮತ್ತು ಇದನ್ನ 3 ಕಲರ್ ಐತಲ್ಲ, 2 ಎಳೆ ತೊಗೊಂಡು ಇಷ್ಟು ಐತಲ್ಲ ಇಷ್ಟು ಲೆಂತ್ ನೋಡ್ರಿ, ಇಷ್ಟು ಬರುವಂಗೆ ಇದಕ್ಕೆ ಹೆಳಲ್ಲಿ ಹಾಕೊಂಡ್ಕಾರೆ ಇಲ್ಲೇ ಅಟ್ಯಾಚ್ ಮಾಡ್ಕೊಂಡೇನು ಬೇರೆ ದಾರದಲ್ಲೇ. ಇಲ್ಲಿ ಕಾಣಿಸ್ತಿರ್ಬೇಕು ನಿಮಗೆ, ಇಲ್ಲಿ ಬೇರೆ ದಾರಲ್ಲೇ ಒಳಗೆ ಹಿಂಗೆ ತೊಗೊಂಡ್ಕಾರ ಅಟ್ಯಾಚ್ ಮಾಡ್ಕೊಂಡೇನಿ ಇಲ್ಲೇ. ಮತ್ತು ಇಲ್ಲೇನು ಇವೆರಡು ಎಳೆ ನೋಡ್ರಿ, ಪರ್ಪಲ್ಲ ಮತ್ತು ಎಲ್ಲೋದಿಂದ ಚೈನ್ ಹಾಕೊಂಡ್ಕಾರ ಇಲ್ಲಿ ಹಿಂಗೆ ಬರುವಂಗೆ ಮಾಡ್ಕ್ಯಾರ ಹಾಕೊಂಡೇನಿ ರೀ. ಇದನ್ನ ಇಷ್ಟ ಅಜ್ಮಾಸ್ ಹಾಕೋರಿ, ಇದನ್ನೇನು ಇಷ್ಟ ನೋಡ್ಕ್ಯಾರ ಹಿಂಗೆ. ಆಮ್ಯಾಗ ಇದನ್ನ ಹೇಳಲ್ಲ ಇಷ್ಟು ಹಾಕ್ಕೊಂಡೇನಿ. ಈಗ ನೆಕ್ಸ್ಟ್ ಅಂತಂದ್ರೆ ಇದನ್ನು ಇಲ್ಲಿ ಓಪನ್ ಐತಲ್ಲ, ಇದನ್ನು ಯಾವ ಥರ ಜೋಡಿಸ್ಬೇಕಂತ ಹೇಳಿ ತೋರಿಸ್ತೇನೆ ರೀ. ಇದನ್ನ ಹಿಂಗೆ ಹೊಳಿಸ್ಕೊಂಡೇನಿ ನೋಡ್ರಿ, ಹೊಳಿಸ್ಕೊಂಡು ಉಲ್ಟಾ ಹೊಳಿಸ್ಕೊಂಡೈತಿ. ಇದನ್ನ ಹೊಳಿಸ್ಕೊಂಡು ಇವನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿ ಈಗ ನಾವು ಹಾಕ್ಕೊಂಡಿರ್ತೇವಲ್ಲ ಇವನ್ನ ಆಮ್ಯಾಗೆ ಇದನ್ನ ದಾರ ತೊಗೋಬೇಕು ಪರ್ಪಲ್ಲನ. ಇಲ್ಲಿಂದ ಹೆಂಗೆ ತೊಗೋಬೇಕು ನೋಡ್ರಿ, ಇವೆರಡು ಪದರ ಇರ್ತಾವಲ್ಲ ಇವು ಇಲ್ಲಿ ಹಿಂಗೆ ನೋಡ್ರಿ ಕಾಣತೈತೆ ಅನ್ಕೋತೇನೆ ನಾನು. ಹಿಂಗೆ ಮಾಡಿ ಇಲ್ಲಿಂದ ತೊಗೋಬೇಕು. ಈಗ ನೋಡ್ರಿ ಇಲ್ಲಿ ತೊಗೊಂಡಲ್ಲ ಅದ್ರ ನೆಕ್ಸ್ಟ್ ತೊಗೋಬೇಕೇನು, ಇಲ್ಲಿ ತೊಗೊಂಡೇವಿ ಈಗ ಆಲ್ರೆಡಿ, ಇಲ್ಲಿ ತೊಗೊಂಡೇವೆ ಈ ಥರ ನೆಕ್ಸ್ಟ್ ತೊಗೋಬೇಕು ನೋಡ್ರಿ. ಆಮ್ಯಾಗ ಇದೇನು ದಾರದ ಇದು ಹುಕ್ನಾಗ ದಾರ ಇರ್ತೈತಲ್ಲ ಈ ಥರ ದಾಟಿಸ್ಕೊಂಡ್ಬಿಡೋದು ಇದನ್ನು. ಮತ್ತು ಅದ್ರ ನೆಕ್ಸ್ಟ್ ತೊಗೊಳೋದು, ಇಲ್ಲೂ ಅದ್ರ ನೆಕ್ಸ್ಟ್ ತೊಗೊಳೋದು, ಇದೇನು ಹುಕ್ನಾಗ ದಾರ ಇರ್ತೈತಲ್ಲ ಆ ಥರ ದಾಟಿಸ್ಕೊಳ್ಳೋದು. ಇದನ್ನು ನೀವು ಸೂಜಿ ದಾರದಿಂದನೂ ಹೊಲ್ಕೊಂಡ್ಬಿಟ್ರೆ ನಡಿತೈತೆ ರೀ. ಇಷ್ಟು ಮಾಡೋದು ಸೂಜಿ ದಾರ ಹಾಕಿ ಇದು ಉಲ್ಲನನ ಸೂಜಿ ಒಳಗೆ ಹಾಕಿ ಅದನ್ನೂ ಹೊಲ್ಕೊಂಡ್ರೂ ಬರ್ತೈತಿ. ಹಿಂಗೆ ಹಾಕೋಬೇಕು ನೋಡ್ರಿ. ಇದಿಷ್ಟ ಪೂರ್ತಿ ಮುಗಿಸ್ಕೊಂಡು ಸಿಗ್ತೇನೆ ರೀ ನಾ. ಇದು ನೋಡ್ರಿ ಈ ಥರ ಫಿನಿಶಿಂಗ್ ಮಾಡ್ಕೊಂಡಾದ್ಮೇಲೆ ಇವನು ನೋಡ್ರಿ ಇಲ್ಲೆಲ್ಲ ತೊಗೊಂಡೈತೆ ಇದು ಅಟ್ಯಾಚ್ ಮಾಡ್ಕೊಂಡಿದ್ದ ಇವನನ್ನು ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಮಾಡ್ಕೊಂಡಿದ್ದನ್ನ ಆಲ್ರೆಡಿ. ಆದ್ರೆ ಮತ್ತೆ ಹೊರಗೆ ಬಂದವ್ರಿ ಅವ ಒಳಗೆ ಹೋಗ್ತಾವೇನ, ಆದರೂ ಒಂದು ಸ್ವಲ್ಪ ಮಾಡುವಾಗ ನಾವು ನೀಟ್ಗೆ ಮಾಡ್ಕೊಂಬಿಡ್ಬೇಕ್ರಿ ಇನ್ನೊಂದು ಸ್ವಲ್ಪ. ಮತ್ತು ನೋಡ್ರಿ ಇಷ್ಟ ಆದರೆ ಇದೇನು ಕಾಣಂಗಿಲ್ಲ. ಈಗ ಆಮೇಲೆ ಹಿಂಗೆ ವಾಪಸ್ ಹಿಂಗೆ ಮಾಡ್ಕೋಬೇಕು. ಇದನ್ನ ಹಿಂಗೆ ಬರ್ತೈತೆ ನೋಡ್ರಿ, ಹಿಂಗೆ ಬಂತಿದ. ಈಗ ಇದಕ್ಕೆ ಇಲ್ಲಿ ಹಾಕಕ್ಕಂಥೇಳಿ ಒಂದು ಇವ ದಾರಗಳು ಐತಲ್ರಿ, 3 ಕಲರ್ ದಾರಗಳು ತೊಗೊಂಡ ಹಿಂಗೆ ಸುತ್ಕೊಂಡೆ ನೋಡ್ರಿ. 3 ಕಲರ್ ಕೂಡಿಸ್ಕೊಂಡನ ಒಂದು ಸ್ವಲ್ಪ ದಪ್ಪಾಗೋ ಮಟ್ಟ ಹಿಂಗೆ ಮಾಡ್ಕ್ಯಾರ ಹಿಂಗೆ ಕೂಡಿಸ್ಕೊಂಡೇನಿ. ಇದನ್ನ ಹಿಂಗೆ ಕೂಡಿಸ್ಕೊಂಡು ಹಿಂಗೆ ಸುತ್ಕೊಂಡ್ಕಾರ ಹಿಂಗೆ ತೆಗೆದು ಇದಕ್ಕೆ ಸೆಂಟ್ರಗನ ಗಟ್ಟಿಗೆ ನಾಟ್ ಹಾಕೊಂಡ್ಬಿಡೋದ್ರಿ. ಹಿಂಗೆ ಮಾಡಿ ಸ್ವಲ್ಪ ದಪ್ಪ ತೊಗೊಂಡೆ ನಾನು ಅಂತಲೇ ಹಿಂಗೆ ಬಂದೈತಿದ. ನೀವು ದಪ್ಪನ ತೊಗೋರಿ, ಪಂಪಮ್ ಬಾಲ್ ಅಂತಾರೆ ಅದಕ್ಕೆ, ಆ ಥರ ಬರ್ತೈತದ. ಮತ್ತು ಇದನ್ನ ಗಟ್ಟಿಗೆ ಒಂದು ಸ್ವಲ್ಪ ನಾಟ್ ಹಾಕೊಂಡ್ಬಿಡೋದು. ಈ ಥರ ಹಾಕ್ಕೊಂಡು ನೆಕ್ಸ್ಟ್ ಇವನ್ನ ಕಟ್ ಮಾಡ್ಕೋಬೇಕು ನೋಡ್ರಿ.
ಈ ಸಿಂಗಲ್ ಕಲರ್ ಮಾಡಿದ್ರೆ ನಡಿತೈತಿ ಬಾಲ ಇದು. ಆದ್ರೆ ನಾನು ಒಂದು ಸ್ವಲ್ಪ ಅಟ್ರಾಕ್ಷನ್ ಕಾಣಲಿ ಅಂತಂದು 3 ಕಲರ್ ಕೂಡಿಸಿ ಮಾಡಿದ್ದೇನೆ ಅದನ್ನ. ಯಾವುದೂ ನೀವು ಹಿಂಗೆ ಮಾಡ್ಕೋಬೇಕಂತಿಲ್ಲ ನೋಡ್ರಿ. ನಾ ಯಾವ ಥರ ಮಾಡೇನಲ್ಲ ಹಂಗೆ ಅಂದ್ರೆ ಕಲರ್ ಕಾಂಬಿನೇಷನ್ ಆತ ಇದಾತ ನೀವು ನಿಮ್ಮ ಇದ್ರ ಮ್ಯಾಗ ಹೋಗ್ತದ. ನಿಮ್ಗೆ ಬೇಕಾದ್ರೆ ಸಿಂಗಲ್ ಕಲರ್ ಇಷ್ಟ ಅಂದ್ರೆ ಸಿಂಗಲ್ ಕಲರನ್ನು ಮಾಡ್ಕೋಬೋದು, ಅದು ಚಂದ ಅನ್ನಿಸ್ತಾವೆ, ಡೀಸೆಂಟ್ ಅನ್ನಿಸ್ತಾವೆ. ಹಿಂಗಾರ ಸ್ವಲ್ಪ ಇದು ಅನ್ನಿಸ್ತಾವೆ ಅಟ್ರಾಕ್ಷನ್ ಜಾಸ್ತಿ, ಅವು ಡೀಸೆಂಟ್ ಅಕ್ಕ ಸಿಂಗಲ್ ಕಲರ ಹಿಂಗೆ ಮಾಡ್ಕೊಂಡ್ರೆ. ಇದನ್ನೆಲ್ಲ ಭಾಳ ನೀಟಾಗಿ ಟ್ರಿಮ್ಮಿಂಗ್ ಮಾಡ್ಕೋಕೆ ಹೋಗಲ್ರಿ, ಅಷ್ಟೇ ಇದ್ರಲ್ಲೇ ಮಾಡ್ಕೋತೀನಿ ಇದನ್ನ. ಮಾಡಿ ಇನ್ನು ಅದಷ್ಟು ಇವನ್ನಾಗೆ ಹಿಂಗೆ ಇದು ಮಾಡ್ಕೋಬೇಕ್ರಿ. ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಇವನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ಆಮ್ಯಾಗ ಒಂದು ಸ್ವಲ್ಪ ಹಿಂಗೆ ಮಾಡಿ ಇವನ್ನಾಗಿ ಇಟ್ಕೋಬೇಕ್ರಿ. ಹಿಂಗೆ ಇಟ್ಕೊಂಡು ಇಲ್ಲೊಂದು ಸ್ವಲ್ಪ ಜಾಸ್ತಿ ಎಳೆಯೋದಾವಲ್ರಿ, ಹಿಂಗಾಗಿ ಈಸಿಯಾಗಿ ಕಟ್ ಆಗಲ್ಲ ಅದು. ಸ್ವಲ್ಪ ನೋಡ್ಕೊಂಡು ನೀವು ಇದು ಮಾಡ್ಕೊಂಬಿಟ್ರಿ. ಇಷ್ಟ ಮಾಡ್ತೇನೆ ನೋಡಿರಿ, ನಾ ಏನು ಜಾಸ್ತಿ ಫಿನಿಶಿಂಗ್ ಮಾಡೋಕೆ ಹೋಗಲ್ಲ. ಇದನ್ನ ಹಿಂಗೆ ಬರ್ತೈತೆ ನೋಡಿರಿ. ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಎಂಡ ಬಂದಿದ್ರೆ ಅವನ್ನ ಕಟ್ ಮಾಡ್ಕೊಂಬಿಡ್ರಿ ಇವನಿಗೆ. ಇವಾಗಿದೆ ಹಿಂಗೆ ಅನಿಸ್ತೈತಿ. ಇದನ್ನೇನು ನಾವು ರೆಡಿ ಮಾಡ್ಕೊಂಡಿರ್ತೇವಲ್ರಿ, ಇದೇನು ಎಲ್ಲ ಐತಲ್ಲ ಇದು ಇದರ ತುದಿಗೆ ಇಲ್ಲಿ ಕಟ್ಟಬೇಕಿದ್ನ. ಒಂದು ಸ್ವಲ್ಪ ಗಟ್ಟಿಯಾಗನ ಕಟ್ಕೊಂಡ್ಬಿಟ್ರಿ. ಆಮ್ಯಾಗ ಏನು ಮಾಡಿರಿ, ಈ ಥರ ಲೆವೆಲನ್ನು ನೋಡಿ ಇವನ್ನ ಕಟ್ ಮಾಡ್ಕೊಂಬಿಡೋದು. ಈ ಥರ ಲೆವೆಲ್ ನೋಡಿ ಹಿಂಗೆ ಕಟ್ ಮಾಡ್ಕೊಂಬಿಟ್ರಿ ಇವನ್ನ. ಇದೇನೈತಲ್ಲ ಗಂಟು ಅದ್ರೊಳಗೆ ಮುಚ್ಚಿ ಹೋಗ್ಬಿಡ್ತೈತೆ. ಇದೇ ಹಿಂಗೆ ಕಾಣಿಸ್ತೈತೆ ನೋಡಿರಿ. ಈಗ ಇಲ್ಲಿ ಹಾಕಕ್ಕೆ ಇನ್ನೊಂದು ರೌಂಡ್ ಬಟನ್ ಥರ ಮಾಡಿ ತೋರಿಸ್ತೇನೆ ನಿಮಗೆ ಉಲ್ಲನ್ ಒಳಗನೆ. ಈಗ ಪಿಂಕ್ ಉಲ್ಲನ್ ತೊಗೊಂಡೇನ್ರಿ ನಾನು. ಯಾವುದು ತೊಗೋಬೋದು ನೀವು ಈ 3 ಕಲರ್ ಒಳಗೆ. ನಾಲ್ಕು ಅಥವಾ 5 ಚೈನ್ ತೊಗೋರಿ. 5 ಚೈನ್ ತೊಗೊಂಡು ಫಸ್ಟ್ ಚೈನ್ ಒಳಗೆ ಜಾಯಿಂಟ್ ಮಾಡ್ಕೋಬೇಕು. ಆಮ್ಯಾಗ ಇಲ್ಲಿ 3 ಚೈನ್. ಆಮ್ಯಾಗ ಇಲ್ಲಿ ಈ ಥರದ ಎಷ್ಟು ಇದಾಕತ್ತಲ್ಲ ಇದು ಚೈನು ಅಷ್ಟೇ ಹಾಕೊಂಡ್ಬಿಡ್ಬೇಕು ರೀ ಇದ್ರೊಳಗೆ ಚೈನ್ ಕಂಬ. ಅದಷ್ಟು ಒಂದು ಸ್ವಲ್ಪ ಗಟ್ಟಿಗೆ ಜಕ್ಕೊಂಡು ಹಾಕೋರಿ. ಅಂದ್ರೆ ಏನಕ್ಕತಿ ಸ್ವಲ್ಪ ಫ್ಲವರ್ ದೊಡ್ಡದು ಬಂದಾಗಕ್ಕತಿ.
ಸಾಕ್ರಿ. ಈಗ ಇಲ್ಲೇನು 3 ಚೈನ್ ಇರ್ತೈತಲ್ಲ 1 2 3 ಇಲ್ಲಿ ನೋಡಿರಿ 1 2 3 ಐತಲ್ಲ ಇಲ್ಲೇ ಜಾಯಿನ್ ಮಾಡ್ಕೊಂಬಿಡ್ಬೇಕು. ಇದನ್ನ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು. ಆಮ್ಯಾಗ ಇದನ್ನು ದಾರ ಫಿನಿಶಿಂಗ್ ಮಾಡ್ಕೋಬೇಕ್ರಿ. ಇದನ್ನು ಫಿನಿಶಿಂಗ್ ಮಾಡ್ಕೊಂಡು ಸಿಗ್ತೈತೆ. ಈ ಥರ ಆಯ್ತು ನೋಡಿರಿ ಫ್ಲವರ. ಈಗ ಏನು ಮಾಡ್ಕೋಬೇಕು, ಇದು ಎಲ್ಲಿ ಬರ್ತೈತಲ್ಲ ಅಲ್ಲಿ ನೋಡಿಟ್ಕೋಬೇಕು. ಇದನ್ನ ನೋಡಿಟ್ಕೊಂಡು ಇದು ಪರ್ಪಲ್ ದಾರ ತೊಗೊಂಡೇನ್ರಿ ನೋಡ್ರಿ. ಇದೇನು ಕಾಣಲ್ಲ ಆ್ಯಕ್ಚುಲಿ. ಮಾಡಿ ಸ್ವಲ್ಪ ಸ್ಟಿಚ್ ಹಾಕೊಂಡ್ಬಿಡ್ಬೇಕ್ರಿ. ನೋಡಿರಿ ಇದೇನು ಕಾಣಲ್ಲ ಅಷ್ಟೇ. ಸುಮ್ಮ ಇಲ್ಲಿ ಒಂದು 4 ಕಡೆ ಸ್ಟಿಚ್ ಹಾಕೊಂಡ್ಬಿಡ್ರಿ ಇದನ್ನ ಗಟ್ಟಿಗೆ. ಈ ಥರ ಹಾಕೋರಿ. ಇಲ್ಲೊಂದು ಈ ಥರ ಮುತ್ತಿರ್ತಾವಲ್ರಿ, ಇದನ್ನು ತೊಗೊರಿ. ತೊಗೊಂಡು ಹಿಂಗೆ ಹಾಕ್ಕೊಂಡೆ ಹಿಂಗೆ ಮಾಡಿ ಫಿನಿಶಿಂಗ್ ಮಾಡ್ಕೊಂಬಿಡ್ರಿ. ಇದಕ್ಕೆ ಡಬಲ್ ಸತಿ ಹಾಕೋರ್ಬೇಕಾರೆ ಅಂದ್ರೆ ಗಟ್ಟಾಕತಿ. ಪಿಂಕ್ ತೊಗೋಬೇಕಾಗಿತ್ತು ಆ್ಯಕ್ಚುಲಿ. ಪಿಂಕ್ ಸಿಗೋದಕ್ಕೆ ಪರ್ಪಲ್ ತೊಗೊಂಡ್ರನ. ಆದರೂ ಅದೇನಷ್ಟೇ ಕಾಣಂಗಿಲ್ಲ ಅದ್ರೊಳಗೆ. ಹಿಂಗೆ ಮಾಡಿ ನಾಟ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಂಬಿಡ್ರಿ ದಾರ. ಇದು ಹಿಂಗೆ ಆಕೈತೆ ನೋಡ್ರಿ. ಇದಕ್ಕೆ ಹಿಂಗೆ ಬರ್ತೈತಿ ನೋಡಿರಲ್ಲ ಹೆಂಗೈತಿ ಮೊಬೈಲ್ ಪೌಚ್ ಹೇಳ್ರಿ. ಹಿಂಗೆ ಬರ್ತೈತೆ ನೋಡಿರಿ. ಅದನ್ನು ನೀನು ತೋರಿಸಿದ್ದು ಅದೊಂಥರ ಬೇರೆ ಇತ್ತು. ಈ ಜಸ್ಟ್ ಹಂಗೆ ಕೈಯಾಗಿ ಹಿಂಗೆ ಹಿಡ್ಕೊಂಡ್ರೂ ಇದು ಹಿಂಗೆ ಕಾಣಿಸ್ತೈತೆ ನೋಡಿರಿ. ಕೈಯಾಗಿ ಹಿಂಗೆ ಹಿಡ್ಕೊಂಡ್ರು ಫೋನ್ ಹಾಕಿ ತೋರಿಸ್ತೇನೆ ರೀ ಯಾವ ಥರ ಕಾಣಿಸ್ತದೆ ಅಂಥೇಳಿ. ಈ ಥರ ಬಂತು ನೋಡಿರಿ ಫ್ರೆಂಡ್ಸ್. ಇದು ಮೊಬೈಲ್ ಕವರ ಯಾವ ಥರ ಬಂದೈತೆ ಅಂತ ಹೇಳ್ರಿ. ಮತ್ತು ಈಗ ಮೊಬೈಲ್ ಹಾಕಿ ತೋರಿಸ್ತೇನೆ ನೋಡಿರಿ. ಈ ಥರ ಹಿಂಗೆ ಹಾಕ್ಕೋಬೋದು ನೋಡಿರಿ ನಾವು. ಫೋನ್ ಹಿಂಗೆ ಹಾಕ್ಕೊಂಡು ಇದೈತಲ್ಲ ಇದನ್ನ ಹಿಂಗೆ ಈ ಥರ ಬರ್ತೈತ್ರಿ. ಹಿಂಗೆ ಹಿಡ್ಕೊಳಕ್ಕೆ ಹಿಂಗೆ ಅನ್ನಿಸ್ತೈತೆ ನೋಡ್ರಿ. ಹೆಂಗೆ ಅನ್ನಿಸ್ತು ಅಂತ ಹೇಳ್ಕ್ಯಾರ ಹೇಳ್ರಿ, ಕಮೆಂಟ್ ಮಾಡಿ. ಹಿಂಗೆ ಬರತ್ತೆ ನೋಡ್ರಿ. ಇದನ್ನ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಶಾರ್ಟು ಹಿಂಗೆ ತೊಗೋಬೋದು. ಅತಿಶಯ ನಿಮ್ಗೆ ಉದ್ದ ಅನ್ಸತೈತೆ ಅಂತಂದ್ರೆ ಇಷ್ಟು ಮಾಡಿಬಿಡ್ರಿ ನೀವು. ಏನು ನಾವು ಯಾವ ಥರ ಕ್ರಿಯೇಟಿವಿಟಿ ಮಾಡ್ಕೋತೀವಲ್ಲ ಆ ಥರದ್ದು ಇರ್ತೈತದ. ಮತ್ತು ಇದೇನೈತಲ್ಲ ನಿನ್ನೆ ತೋರಿಸಿದ್ನಲ್ರಿ ನಾ ಪೌಚ, ನಿಮಗೆ ಹೇಳಿದ್ನಲ್ಲ ಇಲ್ಲಿ ಬರೋ ಉಲ್ಲನದ ರಿಂಗ್ ಟೈಪು ಮಾಡಿ ಹಾಕೋಬೋದು ನೀವು ಅಂಥೇಳಿ. ಇದು ನೋಡ್ರಿ ಹಿಂಗನ ಇಲ್ಲನೂ ನೀವು ಇದಕ್ಕೆ ಬೇಕಾದ ಎಷ್ಟು ಶೇಪ್ ಬೇಕಲ್ಲ ಅಷ್ಟು ಆ ಥರ ಇದಕ್ಕೂ ನೀವು ಹಾಕ್ಕೋಬೋದು ನೋಡ್ರಿ. ಅದಕ್ಕೆ ನಿಮ್ಗೆ ಇದಕ್ಕೆ ಈ ಥರ ಅಂಥೇಳಿ ಮಾಡಿ ತೋರಿಸೇನೆ ನಾನು. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಸೆಕೆಂಡ್ ಮೊಬೈಲ್ ಕವರ್. ಹೆನ್ಕಿ ವಿಡಿಯೋ ನೋಡಿದ್ರಲ್ಲ ಹೆಂಗೆ ಬಂದೈತಿ ಮೊಬೈಲ್ ಕವರ್ ಅಂತೇಳಿ ಸ್ವಲ್ಪ ಕಲರ್ಫುಲ್ಲಾಗಿ ತೋರಿಸಿದ್ದೇನೆ ಇವತ್ತು. ಮತ್ತು ಉತ್ಸವನೂ ಬಂದನಾಗಲೇ ಭಾಳತ್ತವ ಅವಂಗೂ ಸ್ವಲ್ಪ ಚಾದು ಎಲ್ಲ ಆಗೈತಿ. ಈಗ ಇನ್ನು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬೇಕಲ್ರಿ. ಹಿಂಗಾಗಿ ಸಂಜೆದೇನು ರೂಟೀನ್ ತೋರ್ಸಕ್ಕೆ ಹೋಗಲ್ರಿ. ಇದು ಹೆನ್ಕಿ ವಿಡಿಯೋನ ಮತ್ತು ಮಾಡ್ಕ್ಯಾರ ಎಂಡ್ ಮಾಡ್ತೇನೆ ನೋಡಿರಿ. ವಿಡಿಯೋ ಈಗ ಎಂಡ್ ಮಾಡ್ತೀನಿ. ಮತ್ತು ಇಲ್ಲಿ ತನಕ ಯಾರು ಸಮಯ ಕೊಟ್ಟ ವಿಡಿಯೋ ನೋಡಿದಾರೆ ಪ್ರತಿಯೊಬ್ಬರಿಗೂ ಧನ್ಯವಾದ. ಈ ವಿಡಿಯೋ ಒಳಗೆ ಒಂದು ಪಾಯಿಂಟ್ ಅನ್ನೋದು ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ.
ನಮಗೊಂದು ಖುಷಿ ಆಕೈತಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ನೀವು ಇದನ್ನು ತೋರಿಸ್ಬೋದು ನಿಮ್ಗೆ ಇಷ್ಟ ಆಗೈತಿ ವಿಡಿಯೋ ಅಂತ ಹೇಳ್ಕ್ಯಾರ. ಮತ್ತು ಇಷ್ಟ ತನಕ ಯಾರು ಸಮಯ ಕೊಟ್ಟ ನಮ್ಮ ವಿಡಿಯೋ ನೋಡಿದ್ರಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ. ಮತ್ತು ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ.